ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಕುಕ್ ಆ್ಯಂಡ್ ಬೇಕ್ ವಿತ್ ಬಿಂದು. ಇವತ್ತು ನಾವು ಮಾಡ್ತಿರೋ ರೆಸಿಪಿ ಸ್ಟಫ್ಡ್ ಗಾರ್ಲಿಕ್ ಬ್ರೆಡ್. ಇದನ್ನು ನಾವು ಈಸ್ಟ್ ಬಳಸಿ ಮಾಡ್ತೀವಿ. ಒಂದು ಬಟ್ಲಲ್ಲಿ 1/4 ಕಪ್ ಉಗುರು ಬೆಚ್ಚಗಿರೋ ನೀರಿಗೆ 1 ಟೀ ಸ್ಪೂನ್ ಸಕ್ಕರೆ ಹಾಕಿ ಸಕ್ಕರೆನ ಕರಗಿಸಿ. ಸಕ್ಕರೆ ಕರಗಿದಾದ್ಮೇಲೆ ಅದಕ್ಕೆ 1/2 ಟೀ ಸ್ಪೂನ್ ಈಸ್ಟ್ ಹಾಕಿ ಮಿಕ್ಸ್ ಮಾಡಿ ಅದನ್ನು 10 ಮಿನಿಟ್ಸ್ ರೆಸ್ಟ್ ಆಗ್ಲಿಕ್ಕೆ ಬಿಡಿ. 10 ಮಿನಿಟ್ಸ್ ಆದಮೇಲೆ ಈಗ ಈಸ್ಟ್ ಎಲ್ಲ ಉಬ್ಬಿದೆ, ಇದನ್ನು ಸೈಡ್ಗೆ ಇಟ್ಕೊಳ್ಳಿ. ಒಂದು ಬಾಟ್ಲಲ್ಲಿ 1 ಕಪ್ ಮೈದಾ, ಸ್ವಲ್ಪ ಸಾಲ್ಟ್, 1 ಟೀ ಸ್ಪೂನ್ ಕ್ರಶ್ಡ್ ಗಾರ್ಲಿಕ್ ಮತ್ತು 1 ಟೀ ಸ್ಪೂನ್ ಒರಿಗೆನೋ ಹಾಕಿ ಅದನ್ನು ಮಿಕ್ಸ್ ಮಾಡಿ. ಈಗ ಅದಕ್ಕೆ ಈಸ್ಟ್ ಮಿಕ್ಸ್ಚರ್ ಹಾಕಿ ಒಂದು ಸ್ಟಿಕ್ಕಿ ಡೋ ತಯಾರಿಸಿ. ಮಧ್ಯದಲ್ಲಿ ನಿಮ್ಗೆ ಏನಾದರೂ ನೀರು ಬೇಕಂದ್ರೆ ನೀರು ಹಾಕ್ಕೊಳ್ಳಿ. ಈಗ ಹಿಟ್ಟೆಲ್ಲ ಒಟ್ಟಿಗೆ ಬಂದಿದೆ. ಈಗ ಇದಕ್ಕೆ 1 ಟೀ ಸ್ಪೂನ್ ಎಣ್ಣೆ ಹಾಕಿ ಇನ್ನೊಂದು 10-15 ಮಿನಿಟ್ಸ್ ನೀಡ್ ಮಾಡಿ. ಆವಾಗ ಸ್ವಲ್ಪ ಸ್ಟಿಕ್ಕಿನೆಸ್ ಕಮ್ಮಿ ಆಗುತ್ತೆ. ಈಗ 10-15 ಮಿನಿಟ್ಸ್ ಆಗಿದೆ. ಇದನ್ನು ಬೌಲಲ್ಲಿ ಇಟ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಸವರ್ಬಿಟ್ಟು 2 hours ರೆಸ್ಟ್ ಮಾಡೋಕ್ಕೆ ಬಿಡಿ. ಟೂ ಅವರ್ಸ್ ಆಗಿದೆ, ಹಿಟ್ಟು ಚೆನ್ನಾಗಿ ಉಬ್ಬಿದೆ. ಇದನ್ನು ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಕೊಟ್ಟಿರೋ ಮೆಜರ್ಮೆಂಟಲ್ಲಿ 2 ಗಾರ್ಲಿಕ್ ಬ್ರೆಡ್ ಆಗುತ್ತೆ. ಇವಾಗ ಇದನ್ನು ನಾವು 2 ಪಾರ್ಟ್ಸ್ ಮಾಡ್ಕೊಳ್ಳೋಣ. 1 ಪಾರ್ಟ್ ಇಟ್ಕೊಂಡು ಅದನ್ನು ರೋಲ್ ಮಾಡ್ಕೊಳ್ಳೋಣ. ಆದಷ್ಟು ರೌಂಡಾಗಿ ರೋಲ್ ಮಾಡೋಕ್ಕೆ ಟ್ರೈ ಮಾಡಿ. ಸ್ವಲ್ಪ ತಿಕ್ನೆಸ್ ಇರಲಿ, ಜಾಸ್ತಿ ದಪ್ಪಕ್ಕೂ ಬೇಡ, ಜಾಸ್ತಿ ತೆಳುಗೂ ಬೇಡ. ಈಗ ಗಾರ್ಲಿಕ್ ಬಟರ್ ಮಾಡೋಕ್ಕೆ ಒಂದು ಬಟ್ಲಲ್ಲಿ 2 ಟೇಬಲ್ ಸ್ಪೂನ್ ಬಟರ್ ತಗೊಳ್ಳಿ. ಬಟರ್ ಸಾಫ್ಟ್ ಆಗಿರಲಿ. 1/2 ಟೀ ಸ್ಪೂನ್ ಸಾಲ್ಟ್, 1/2 ಟೀ ಸ್ಪೂನ್ ಒರಿಗ್ಯಾನೋ ಮತ್ತು 1 ಟೇಬಲ್ ಸ್ಪೂನ್ ಕಟ್ ಮಾಡಿರೋವಂಥ ಕೊತ್ತಂಬರಿ ಸೊಪ್ಪು, 1 ಟೇಬಲ್ ಸ್ಪೂನ್ ಜಜ್ಜಿರೋವಂಥ ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸೈಡ್ಗಿಡಿ. ಒಂದು ಬೇಕಿಂಗ್ ಟ್ರೇ ಮೇಲೆ ನಾನು ಸಿಲಿಕಾನ್ ಶೀಟ್ ಹಾಕಿದ್ದೀನಿ. ನೀವು ಇದ್ರ ಬದಲು ಬಟರ್ ಪೇಪರ್ ಅಥವಾ ಎಣ್ಣೆ ಕೂಡ ಗ್ರೀಸ್ ಮಾಡ್ಬೋದು. ಇವಾಗ ನಾವು ಲಟ್ಸಿರೋವಂಥ ಡೋ ಹಾಕಿ ಅದ್ರ ಮೇಲೆ ಗಾರ್ಲಿಕ್ ಬಟರ್ ಸ್ಪ್ರೆಡ್ ಮಾಡಿ ಸೈಡಲ್ಲಿ 1 ಇಂಚ್ ಗ್ಯಾಪ್ ಇರಲಿ, ಇಲ್ಲಾಂದರೆ ನಾವು ಅದನ್ನು ಮೆತ್ಸಕ್ಕೆ ಹೋದಾಗ ಅದು ಅಂಟಲ್ಲ. ಇದ್ರ ಮೇಲೆ 1/2 ಪೋರ್ಷನ್ಗಷ್ಟು ಗ್ರೇಟೆಡ್ ಮೊzzarella ಚೀಸ್ ಹಾಕಿ ಮತ್ತು ಸ್ವೀಟ್ ಕಾರ್ನ್ ಹಾಕಿ. ಸ್ವೀಟ್ ಕಾರ್ನ್ ಬದಲಿಗೆ ಅಥವಾ ಸ್ವೀಟ್ ಕಾರ್ನ್ ಜೊತೆಗೆ ಕ್ಯಾಪ್ಸಿಕಮ್ ಅಥವಾ ಬೇರೆ ಬೇಗ ಬೇಯುವಂಥ ತರಕಾರಿನೂ ಹಾಕಬಹುದು. ಸ್ವಲ್ಪ ಒರಿಗ್ಯಾನೋ ಮತ್ತು ಸ್ವಲ್ಪ ಸಾಲ್ಟ್ ಸ್ಪ್ರಿಂಕಲ್ ಮಾಡಿ. ಗಾರ್ಲಿಕ್ ಬಟರ್ ಹಾಕುವಾಗ ನಾವು 1 ಇಂಚ್ ಗ್ಯಾಪ್ ಬಿಟ್ಟಿದ್ವಲ್ಲ, ಅಲ್ಲಿ ಸ್ವಲ್ಪ ನೀರು ಸಾರಿಸಿ ಮತ್ತು ಅದನ್ನು ಮಚ್ಚಿ ಲೈಟಾಗಿ ಪ್ರೆಸ್ ಮಾಡಿ ಅದು ಸೀಲ್ ಆಗೋ ತನಕ ಮಾತ್ರ. ಈಗ ಒಂದು ಚಾಕುವಿನಿಂದ ಮೇಲಿರೋ ಲೇಯರ್ನ ಮಾತ್ರ ಕಟ್ ಮಾಡಿ ಸುಮ್ಮನೆ ಮಾರ್ಕ್ ಮಾಡೋ ಥರ ಅದು. ಉಳಿದಿರುವಂಥ ಗಾರ್ಲಿಕ್ ಬಟರ್ನ ಮೆಲ್ಟ್ ಮಾಡಿ ಅದನ್ನು ಮೇಲುಗಡೆ ಹಚ್ಚಿ, ಇದರಿಂದ ಗಾರ್ಲಿಕ್ ಬ್ರೆಡ್ ಬೇಕಾಗುವಾಗ ಅದು ಸಾಫ್ಟ್ ಆಗಿರುತ್ತೆ ಮತ್ತು ಒಳ್ಳೆ ಫ್ಲೇವರ್ ಕೂಡ ಕೊಡುತ್ತೆ. ಇದ್ರ ಮೇಲೆ ಒಂಚೂರು ಒರಿಗ್ಯಾನೋ ಸ್ಪ್ರಿಂಕಲ್ ಮಾಡಿ ಇದನ್ನು 180 ಡಿಗ್ರಿ ಸೆಲ್ಸಿಯಸಲ್ಲಿ 15-20 ಮಿನಿಟ್ಸ್ ಬೇಕಾಗಕ್ಕೆ ಬಿಡಿ. ಈಗ 20 ಮಿನಿಟ್ಸ್ ಆಗಿದೆ, ನಮ್ಮ ಗಾರ್ಲಿಕ್ ಬ್ರೆಡ್ ರೆಡಿಯಾಗಿದೆ. ಆಗಲೇ ಮಾರ್ಕ್ ಮಾಡಿರೋವಂಥ ಗುರುತಿಂದ ಇದನ್ನು ಕಟ್ ಮಾಡಿ. ಅಕಸ್ಮಾತ್ ನಿಮ್ಮ ಹತ್ರ ಓವನ್ ಇಲ್ಲ ಅಂದರೆ ಕುಕ್ಕರಲ್ಲಿ ಸ್ಟವ್ ಮೇಲೆ ಮಾಡುವಂಥ ಇನ್ಸ್ಟ್ರಕ್ಷನ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ ಮೂಲಕ ನನಗೆ ತಿಳಿಸಿ. ಎಂಜಾಯ್.